ಸರ್ ನಿಮ್ಮ ಹೆಸರು ಹೇಳಿ. ಚೇತನ್ ಕುಮಾರ್. ಚೇತನ್ನ ಸರ್, ಯಾವ ಊರು? KG ಲೆಕ್ಕೇನಹಳ್ಳಿ. ಲಕ್ಕೇನಹಳ್ಳಿ. ಯಾವ ಹೋಬಳಿ ಬರುತ್ತೆ? ಇದು ದಾಸಂಪುರ ಹೋಗ್ಲಿ ಬೆಂಗಳೂರು ಹತ್ರ, ನೆಲಮಂಗಲಕ್ಕೆ ಹತ್ರ. ಸರ್ ಇನ್ನೂ ಅಲ್ಲಾಗಿಲ್ಲ ಸರ್. ಎಷ್ಟು ದಿನದಿಂದ ನಿಮ್ಮ ಮನೆಗಿದೆ? ನಮ್ಮ ಮನೆಗೆ ಒಂದು ವರ್ಷದಿಂದ ಇದ್ದಾವೆ. ಹಾಂ ಹಾಂ. ಎಲ್ಲಿ ತೊಗೊಂಡಿದ್ದು ಸರ್? ನಾನು ಮಂಡ್ಯ ಹತ್ರ ತಗೊಂಡ್ಬಂದಿದ್ದು. ಮಂಡ್ಯದಲ್ಲ? ಕೆಲಸ ಎಲ್ಲ ಮಾಡಿದ್ದೀರಾ ಸರ್? ಈಗೇನು ಹೇಳ್ತಿದ್ದೀರಾ ವ್ಯಾಪಾರ? 4 ಕಾಲು. ಹಾಂ ಹಾಂ. ಪ್ರತಿ ವರ್ಷನೂ ಘಾಟಿಗೆ ಬರ್ತೀರಾ? ಇಲ್ಲ, ನಾವು ಸಿದ್ಧಗಂಗೆ ಜಾಸ್ತಿ ಮಾಡೋದು. ಹಾಂ ಹಾಂ ಸಿಕ್ಕೂರು ಕುಟ್ಟಿ ಕಾಕನ ನೋಡೋಣ ಅಂತ. ಹಾಂ, ಅಲ್ಲಿ ಇದಾಗಿರೋದ್ರಿಂದ ಸಪ್ರೇಟ್ ಇದು ಮಾಡೋಣ ಅಂತ, ಬೇರೆ ಕೂಟ ಮಾಡೋಣ ಅಂತನಾ? ಸಿದ್ಧಗಂಗೆ ವರ್ಷ ವರ್ಷ ಸಿದ್ಧಗಂಗೆ ಸಿದ್ಧಗಂಗೆ ಮಾಡ್ತೀರಾ? ಒಂದು ಜಾತ್ರೆ. ಹಾಂ ಹಾಂ. ಅಂದರೆ ಗಾಡಿ ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ, ಬರ್ತೀವಿ. ಕಮ್ಮಿ. ಹಾಂ ಒಂದು 5-6 ವರ್ಷದಿಂದ ನಿಲ್ಸ್ಬಿಟ್ಟಿತ್ತು. ಹಾಂ ಹಾಂ. ಜಾಸ್ತಿ ಸಿದ್ಧಗಂಗೆ ಒಂದು ವರ್ಷ. ಅಂದರೆ ನಿಮ್ಗೆ ಹತ್ರ ಆ ಕಡೆ ಸಿದ್ಧಗಂಗೆ ಕ್ಯಾಮ್ರಲ್ಲಿ ಗುಟ್ಟೆ ಹತ್ರ ನಿಮಗೆ? ಇಲ್ಲ, ನಾನು ಮಾಡೋದು ಒಂದೇ ಸಿದ್ಧಗಂಗೆ. ಸಿದ್ಧಗಂಗೆ. ಹಾಂ ಹಾಂ. ಸರ್ ಕೈ ತಿಂಡಿ? ಕೈ ತಿಂಡಿ, ಹಾಲು, ಬೂಸ, ಚಕ್ಕೆ ಬೂಸ. ಅಂದರೆ ಜಾತ್ರೆಗೋಸ್ಕರ ಹಾಲು ಹಾಕ್ತೀರಾ ಅಥವಾ ಎನಿ ಟೈಮು? ಒಂದು ವರ್ಷ ಫುಲ್ಲು ಪ್ರತಿದಿನ ಬೆಳಗ್ಗೆ 2 ಸಾಯಂಕಾಲ. ಹಾಂ, ಅದಕ್ಕೆ ಕಲರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ಜಾತ್ರೆಗೆ ಅಂತ ಏನು ಬೇಸಲ್ಲ, ಮನೆಗೆ ನಾನು ನಾರ್ಮಲ್ ಆಗಿ ಮೇಯದೆ ಹಂಗೆ. ಹೌದಾ? ಜಾತ್ರೆಗೆ ಅಂತ ಏನು ಎಕ್ಸ್ಟ್ರಾ ಏನು ಬೇಸಲ್ಲ. ಅಲ್ಲ, ಕೆಲವರು ಸ್ಪೆಷಲ್. ಹಾಂ, ಒಂದು ದಿನನೂ ತಪ್ಪಿಲ್ಲ. ಅಲ್ಲ, ಜಾತ್ರೆ ಹತ್ರ ಇದ್ದಂಗೆ ಕೆಲವರು ಬೆಣ್ಣೆ. ಅವತ್ತು ಒಂದೇ ಜಾತ್ರೆ ಟೈಮ್ ಅಂತ ಏನು ಮೇಸಕ್ಕೆ ನಿಂತ್ಕೊಳ್ಳಲ್ಲ. ಹಾಂ, ಗೊತ್ತಾಯ್ತು. ಹೋದಾಗಿಂದ ಹೆಂಗಿರ್ತಾವೋ ಲಾಸ್ಟ್ವರೆಗೂ ಹಂಗೆ. ಹಾಂ ಹಾಂ. ಆಯ್ತು ಸರ್.